ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನದ ಹುಟ್ಟಡಗಿಸುವುದಂತೂ ಪಕ್ಕಾ ಆಗಿದೆ. ಪಾಕಿಸ್ತಾನ ಮಟ್ಟ ಹಾಕುವುದಕ್ಕೆ ಭಾರತ ಸಜ್ಜು. ಪಾಕಿಸ್ತಾನಕ್ಕೆ ಪ್ರಳಯ ರಾತ್ರಿ ಫಿಕ್ಸ್. ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಹೀಗಾಗಿ ಪಾಕ್ಗೆ ಪ್ರಳಯ ರಾತ್ರಿ ಫಿಕ್ಸ್ ಆದಂತಿದೆ. ಪ್ರಧಾನಿ ಮೋದಿ ಸಾಲು ಮೀಟಿಂಗ್ ಮಾಡ್ತಿದ್ದು ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪಾಕ್ ವಿರುದ್ಧ ಕತ್ತಲೆಯ ರಾತ್ರಿ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಸದ್ಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಸಜ್ಜಾಗಿದ್ದು ಮೊದಲ ಬಾರಿಗೆ ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಐಎನ್ಎಸ್ ಗುಜರಾತ್ನ ಸೂರತ್ ಗಡಿಗೆ ತಲುಪಿದೆ. ಪಾಕ್ಗೆ ಸುತ್ತುವರೆದು ದಾಳಿ ಮಾಡುವ ಎಚ್ಚರಿಕೆಯನ್ನ ಭಾರತ ನೀಡಿದಂತಿದೆ. ಇನ್ನು ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಮೇಲಿಂದ ಮೇಲೆ ಪೆಟ್ಟು ತಿನ್ನುತ್ತಲೇ ಇದೆ. ಭಾರತದ ದಾಳಿಗೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದ್ದು ಪಾಕ್ಗೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ಅಂತ ರಕ್ಷಣಾ ಇಲಾಖೆ ತಿಳಿಸಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಹೆಜ್ಜೆಗೂ ಸೇನೆ ಹದ್ದಿನ ಕಣ್ಣಿಟ್ಟಿದ್ದು ಪಾಕಿಸ್ತಾನದ ಮೇಲೆ ಪ್ರಳಯ ರಾತ್ರಿಗೆ ಸಿದ್ಧವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಕಂಪ್ಲೀಟ್ ಶೇಕ್ ಆಗಿದೆ. ಒಂದ್ ಕಡೆ ಭಾರತ ಸಮರಕ್ಕೆ ಸಜ್ಜಾಗಿದೆ, ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿದೆ. ಒಬ್ಬರಿಗೆ ಯುದ್ಧ ಬೇಕು, ಇನ್ನೊಬ್ಬರಿಗೆ ಯುದ್ಧ ಬೇಡವೇ ಬೇಡ. ಪಾಕ್ನ ತಲಾ ಅನ್ನುವಲ್ಲಿ ಹ್ಯಾಮರ್ ಸ್ಟ್ರೈಕ್ ಹೆಸರಲ್ಲಿ ಸಮರಾಭ್ಯಾಸ ನಡೆಸ್ತಾ ಇದೆ. ಎಲ್ಲದರ ನಡುವೆ ಪಾಕಿಸ್ತಾನ ಚಕ್ರ ವ್ಯೂಹದೊಳಗೆ ಸಿಕ್ಕಾಕೊಂಡಿದೆ. ಯುದ್ಧಕ್ಕೆ ಇಳಿದ ಪಾಕಿಸ್ತಾನಕ್ಕೆ ಬಿಗ್ ಶಾಕ್. ಸೇನೆಯಿಂದಲೇ ಗುದ್ದು ಪಾಕ್ ಪ್ರಧಾನಿ ಶೇಖ್. ಉಗ್ರರನ್ನ ಛೂ ಬಿಟ್ಟು ಕೆಣಕುವ ಪಾಕಿಗಳಿಗೆ ಪ್ರತ್ಯುತ್ತರ ನೀಡುವುದಕ್ಕೆ ಭಾರತ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಭಾರತದ ಸೇನಾ ಸಾಮರ್ಥ್ಯವನ್ನ ಕಂಡು ಪಾಕ್ ಕಂಪ್ಲೀಟ್ ಕಂಗಾಲಾಗಿದೆ. ಆದ್ರೆ ಪಾಕಿಸ್ತಾನದಲ್ಲಿ ಸರ್ಕಾರ ವರ್ಸಸ್ ಮಿಲಿಟರಿ ಸಂಘರ್ಷ ತಾರಕಕ್ಕೇರಿದೆ. ಪಾಕ್ ಯುದ್ಧ ಬೇಡ ಅಂತ ಹಿಂದೆ ಸರಿಯುತ್ತಿದ್ರೆ ಸೇನೆ ಮಾತ್ರ ಎಲ್ಲದಕ್ಕೂ ಸಿದ್ಧ ಅನ್ನೋ ರೀತಿ ವರ್ತಿಸ್ತಾ ಇದೆ. ಯುದ್ಧ ಭೀತಿ ಮಧ್ಯೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಂದಹಾಗೆ ಪಾಕಿಸ್ತಾನದಲ್ಲಿ ಸೇನೆ ಮಾತೆ ಫೈನಲ್. ಪಾಕ್ ಪ್ರಧಾನಿ ನಿರ್ಧಾರವನ್ನ ಬೇಕಾದ್ರೂ ಸೇನೆ ಮೀರಬಹುದು. ಎಲ್ಲ ನಿರ್ಧಾರ ಸೇನೆಯ ಕೈಯಲ್ಲೇ ಇರುತ್ತೆ. ಹೆಸರಿಗೆ ಮಾತ್ರ ಪ್ರಧಾನಿಯಾಗಿರುವ ಶಹಬಾಜ್ ನವಾಜ್ ಭಾರತದ ವಿರುದ್ಧ ಯುದ್ಧ ಬೇಡವೆಂದು ಬೇರೆ ದೇಶಗಳ ಮೊರೆ ಹೋಗ್ತಿದ್ದಾರೆ. ಭಾರತ ಯುದ್ಧ ಸಾರದಂತೆ ಶಾಂತಿ ಕಾಪಾಡಿಕೊಳ್ಳಬೇಕೆಂದು ಈಗಾಗಲೇ ಅಮೆರಿಕ, ಅರಬ್ ದೇಶಗಳು ಸಲಹೆ ನೀಡಿವೆ. ಆದರೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೇರ್ ನಡಿಗೆ ಬೇರೆಯದಾಗಿದೆ. ಸಮರಕ್ಕೆ ನಾವು ರೆಡಿ ಅಂತ ತಾಲೀಮು ನಡೆಸ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಆಸಿಮ್ ಮುನೇರ್ ವರ್ಸಸ್ ಪ್ರಧಾನಿ ಶಹಬಾಜ್ ಶರೀಫ್ ಸಮರ ತಾರಕಕ್ಕೇರಿದೆ. ಶಹಬಾಜ್ ಶರೀಫ್ ವರ್ಸಸ್ ಆಸಿಮ್ ಮುನೇರ್. ಪ್ರಧಾನಿ ಶಹಬಾಜ್ ಶರೀಫ್ಗೆ ಸೆಡ್ಡು ಹೊಡೆದ ಮಿಲಿಟರಿ ದೇಶದ ಕಂಟ್ರೋಲ್ಗೆ ಮುಂದಾಗಿದೆ. ಯುದ್ಧಕ್ಕಾಗಿ ಅಧಿಕಾರಕ್ಕೆ ಬರಲು ಸೇನೆ ಪ್ಲಾನ್ ಮಾಡಿದಂತೆ ಕಾಣ್ತಿದೆ. ಒಂದು ವೇಳೆ ಸೇನೆ ಅಧಿಕಾರಕ್ಕೆ ಬಂದ್ರೆ ಯುದ್ಧ ಫಿಕ್ಸ್ ಆಗಲಿದೆ. ಕಾರ್ಗಿಲ್ ಯುದ್ಧದ ವೇಳೆ ಸೇನೆ ಅಧಿಕಾರದಲ್ಲಿತ್ತು. ಆಗಿನ ಪ್ರಧಾನಿ ಕೆಳಗಿಳಿಸಿ ಸೇನೆ ಕಂಟ್ರೋಲ್ ಮಾಡಿತ್ತು. ಇದೀಗ ಮತ್ತೆ ಅಧಿಕಾರ ಪಡೆಯೋದಕ್ಕೆ ಸೇನೆ ಸಜ್ಜಾಗಿದೆ. ದೇಶವನ್ನ ಮತ್ತೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಮಿಲಿಟರಿ ಸಜ್ಜಾಗಿದೆ. ಈ ಮೊದಲು ಯಾವಾಗೆಲ್ಲ ಸೇನೆ ಅಧಿಕಾರದಲ್ಲಿತ್ತು ಅಂತ ನೋಡೋದಾದರೆ
1958ರಲ್ಲಿ ಮೊದಲ ಸೇನಾ ದಂಧೆ ಮೂಲಕ ಅಧಿಕಾರಕ್ಕೆ ಬಂದಂತಹ ಜನರಲ್ ಆಯೂಬ್ ಖಾನ್ ಅಧ್ಯಕ್ಷ ಸಿಕಂದರ್ ಮಿರ್ಜಾರನ್ನ ಕಿತ್ತೊಗೆದಿದ್ರು. 1977ರಲ್ಲಿ ಎರಡನೇ ಸೇನಾ ದಂಧೆ ನಡೆದಿತ್ತು. ದಂಧೆ ಮೂಲಕ ಜನರಲ್ ಜಿಯಾ ಉಲ್ ಹಕ್ ಅಧಿಕಾರಕ್ಕೆ ಬರ್ತಿದ್ದಂತೆ ಪ್ರಧಾನಿ ಜುಬ್ಲಿಖರ್ ಭುಟ್ಟೋನ ಗೃಹ ಬಂಧನದಲ್ಲಿ ಇಡಲಾಗಿತ್ತು. ಇನ್ನು 1999ರಲ್ಲಿ ಮೂರನೇ ಸೇನಾ ದಂಧೆ ನಡೆದಿತ್ತು. ಜನರಲ್ ಪರ್ವೇಜ್ ಮುಷರಫ್ ರಕ್ತ ರಹಿತ ದಂಧೆ ಮಾಡಿದ್ರು. ಆಗ ಪ್ರಧಾನಿ ನವಾಜ್ ಶರೀಫ್ ಪದಚ್ಯುತಿ ಬಳಿಕ ಮುಷರಫ್ ಅಧಿಕಾರಕ್ಕೇರಿದ್ರು. ಆಗಲೇ 1999ರಲ್ಲಿ ಕಾರ್ಗಿಲ್ ಯುದ್ಧ ಕೂಡ ನಡೆದಿತ್ತು. ಭಯೋತ್ಪಾದನೆ ವಿರುದ್ಧ ಹಾಗೂ ಹಿಂದೂಗಳ ನರಮೇಧಕ್ಕೆ ತಕ್ಕ ಉತ್ತರ ನೀಡೋದಾಗಿ ಮೋದಿ ಶಪಥ ಮಾಡಿದ್ದಾಗಿದೆ. ಇತ್ತ ಯುದ್ಧ ನಡೆದರೆ ಪಾಕ್ ಸರ್ವನಾಶವಾಗುವುದು 100% ಫಿಕ್ಸ್ ಆಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನದ ಹುಟ್ಟಡಗಿಸುವುದಂತೂ ಪಕ್ಕಾ ಆಗಿದೆ. ಪಾಕಿಸ್ತಾನ ಮಟ್ಟ ಹಾಕುವುದಕ್ಕೆ ಭಾರತ ಸಜ್ಜು. ಪಾಕಿಸ್ತಾನಕ್ಕೆ ಪ್ರಳಯ ರಾತ್ರಿ ಫಿಕ್ಸ್. That's my job. That's my mission. That's my promise. ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಹೀಗಾಗಿ ಪಾಕ್ಗೆ ಪ್ರಳಯ ರಾತ್ರಿ ಫಿಕ್ಸ್ ಆದಂತಿದೆ. ಪ್ರಧಾನಿ ಮೋದಿ ಸಾಲು ಮೀಟಿಂಗ್ ಮಾಡ್ತಿದ್ದು ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪಾಕ್ ವಿರುದ್ಧ ಕತ್ತಲೆಯ ರಾತ್ರಿ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಸದ್ಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಸಜ್ಜಾಗಿದ್ದು ಮೊದಲ ಬಾರಿಗೆ ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ INS ಗುಜರಾತ್ನ ಸೂರತ್ ಗಡಿಗೆ ತಲುಪಿದೆ. ಪಾಕ್ಗೆ ಸುತ್ತುವರೆದು ದಾಳಿ ಮಾಡುವ ಎಚ್ಚರಿಕೆಯನ್ನ ಭಾರತ ನೀಡಿದಂತಿದೆ. ಇನ್ನು ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಮೇಲಿಂದ ಮೇಲೆ ಪೆಟ್ಟು ತಿನ್ನುತ್ತಲೇ ಇದೆ. ಭಾರತದ ದಾಳಿಗೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದ್ದು ಪಾಕ್ಗೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ಅಂತ ರಕ್ಷಣಾ ಇಲಾಖೆ ತಿಳಿಸಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಹೆಜ್ಜೆಗೂ ಸೇನೆ ಹದ್ದಿನ ಕಣ್ಣಿಟ್ಟಿದ್ದು ಪಾಕಿಸ್ತಾನದ ಮೇಲೆ ಪ್ರಳಯ ರಾತ್ರಿಗೆ ಸಿದ್ಧವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಕಂಪ್ಲೀಟ್ ಶೇಕ್ ಆಗಿದೆ. ಒಂದ್ ಕಡೆ ಭಾರತ ಸಮರಕ್ಕೆ ಸಜ್ಜಾಗಿದೆ, ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿದೆ. ಒಬ್ಬರಿಗೆ ಯುದ್ಧ ಬೇಕು, ಇನ್ನೊಬ್ಬರಿಗೆ ಯುದ್ಧ ಬೇಡವೇ ಬೇಡ.